ಹಳೆಯಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪಲ ಕರಿತೋಟ ನಂದಿನಿ ನದಿಗೆ ಸಣ್ಣ ನೀರಾವರಿ ಇಲಾಖೆ ಯೋಜನೆಯಡಿ ಸುಮಾರು 6 ಕೋಟಿ ವೆಚ್ಚದ ನದಿ ದಂಡೆ ಸಂರಕ್ಷಣಾ ತಡೆಗೋಡೆ ನಿರ್ಮಾಣಕ್ಕೆ ಶಾಸಕ ಉಮಾನಾಥ ಕೋಟ್ಯಾನ್ ಶಿಲಾನ್ಯಾಸ ನೆರವೇರಿಸಿ ಅಭಿವೃದ್ಧಿ ಕುರಿತಂತೆ ಮಾತನಾಡಿದರು. ಹಳೆಯಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ, ಸದಸ್ಯರಾದ ಅಬ್ದುಲ್ ಅಜೀಜ್, ಶಶಿಕಲಾ, ನಾಗರಾಜ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಈ ಪಕ್ಕ ಒಂಜಿ ಬರೋಡ ಈ ಬಣ್ಣ ನಿಮ್ಮನೆ ಅದು ಅರ್ನಲೊಂಜಿ ಹಸಗಣ್ಣ ಆರು ಕುರುಣಾಲಕನ ಬನನಿದ್ರೇವೇನಿ ಪಕ್ಕಲ ಒಟ್ಟುಗೋಲಿ ಹಳೆಯಂಗಡಿ ಗ್ರಾಮ ಪಂಚಾಯತಿನ ಕರಿತೋಟ ಮತ್ತು ಕೊಪ್ಪಲ ನದಿ ಸಂರಕ್ಷಣಾ ದಂಡೆಯ ಕೆಲಸಕ್ಕೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದ ಕೆಲಸ ಕಾಮಗಾರಿಗೆ ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಬಹಳ ವರ್ಷಗಳ ಈ ಭಾಗದ ಜನರ ಕನಸು. ಯಾಕೆಂತ ಹೇಳಿದರೆ, ಒಂದು ಉಪ್ಪಿನೀರು ಬರುವಂಥದ್ದು, ಎಲ್ಲ ಭೂಮಿಗೆ ಉಪ್ಪಿನೀರು ಬಿದ್ದು ಕೃಷಿ ನಾಶ ಇರ್ಬೋದು ಅಥವಾ ಬಾವಿಯ ನೀರು ನಾಶ ಆಗುವಂಥದ್ದು ಇರ್ಬೋದು. ಹಾಗೆಯೇ ಭೂಮಿ ಕೊರೆತಗೊಂಡು ಇಲ್ಲಿ ಕೃಷಿ ಮಾಡುವವರಿಗೆ ಬಹಳ ತೊಂದರೆ, ಹತ್ತಿರದ ಮನೆ ಇರುವವರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಷ್ಟಿಯಲ್ಲಿ 4-5 ವರ್ಷಗಳಿಂದ ಈ ಭಾಗದ ಜನ ಮತ್ತು ಈ ಭಾಗದ ಗ್ರಾಮ ಪಂಚಾಯತಿನ ನಮ್ಮ ಅಧ್ಯಕ್ಷರು, ಸದಸ್ಯರು ನನ್ನ ಗಮನಕ್ಕೆ ತಂದರು. ಇದಕ್ಕೊಂದು ದೊಡ್ಡ ಮೊತ್ತ 6 ಕೋಟಿ ರೂಪಾಯಿ ಬೇಕಾಗ್ತದೆ. ಸುಮಾರು 1.5 ಕಿಲೋಮೀಟರ್ ಉದ್ದ, ಹೆಚ್ಚು ಕಡಿಮೆ 4 ಮೀಟರ್ ಎತ್ತರದ ಸಂರಕ್ಷಣಾ ತಡೆಗೋಡೆ. ಬಹುಶಃ ಆ ಬದಿಯಲ್ಲಿ ಒಂದು 450 ಮೀಟರ್ ಬರ್ತದೆ, ಉಳಿದಂಥದ್ದು ಈ ಭಾಗದಲ್ಲಿ ಬರ್ತದೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಹೇಳಿಕೊಂಡು ಬಹುಶಃ ಒಂದು 6-7 ತಿಂಗಳ ಹಿಂದೆ, 6-7 ತಿಂಗಳ ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಇದು ಸ್ಯಾಂಕ್ಷನ್ ಆಗಿ ಎಲ್ಲ ರೆಡಿಯಾಗಿತ್ತು. ಆ ಬಳಿಕ ಈ CRZ ಇದು ಸ್ವಲ್ಪ ತಾಪತ್ರೆ ಬಂತು. CRZ ಇದು NOC ಬೇಕು ಅಂತ ಆಯಿತು. ಅದು ಸ್ವಲ್ಪ ತಡಾಗಿ ಈಗ ಇವತ್ತು ಕ್ಲಿಯರೆನ್ಸ್ ಎಲ್ಲ ಸಿಕ್ಕಿದ ಮೇಲೆ ಈಗಾಗಲೇ ನಮ್ಮ ಕುಂದಾಪುರದ ಸಮಿತ್ ಹೆಗಡೆಯವರಿಗೆ ಇದರ ಗುತ್ತಿಗೆ ಸಿಕ್ಕಿದೆ. ಅವರು ಇದನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ಈ ಕೆಲಸವನ್ನು ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದರೆ, ಇದು ಒಂದು ಶಾಸಕರದ್ದು ಮತ್ತು ನಿಮ್ಮದು ಗುತ್ತಿಗೆದಾರದ್ದು ಇಬ್ಬರದ್ದು ಹೆಸರು ಶಾಶ್ವತವಾಗಿ ಉಳಿಬೇಕಾದ್ರೆ ಈ ಕಾಮಗಾರಿ ಬಹಳ ಒಳ್ಳೆಯ ರೀತಿಯಿಂದ ಆಗಬೇಕು.